ಜೈ ಶ್ರೀರಾಮ್, ಜೈ ಗುರುದೇವ್. ನಾನು ಭಾಸ್ಕರ್ ಅಂಕಲ್ಮೂರು ಶಿವಾರೆಡ್ಡಿ ಮಾತಾಡ್ತಾ ಇದ್ದೀನಿ. ಮಂಗಳವಾರ ಬೆಳಗ್ಗೆ ಯಾವುದೋ ಒಂದು ಡ್ರೈವಿಂಗ್ ಸ್ಕೂಲ್ ಗಾಡಿಯಲ್ಲಿ 4 ಜನ ಕೂತ್ಕೊಂಡು ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ನಾನು ಅವರು ಮಾರಣಾಂತಿಕ ಹಲ್ಲೆ ನಡೆಸುವ ವಸ್ತುಗಳನ್ನು ತೆಗೆಯೋದಕ್ಕಿಂತ ಮುಂಚೆ ಲೆಫ್ಟ್ಗೆ ಇನ್ನೊಂದು ದಾರಿ ಇತ್ತು, ದಾರಿಯಲ್ಲಿ ಹೋದೆ. ಹಿಂದೆ ತಿರುಗಿ ನೋಡಿದಾಗ ಮತ್ತೆ ಫಾಲೋ ಮಾಡಿದ್ರು. ಮತ್ತೆ ನಾನು ಜೋರಾಗಿ ಹೋದಾಗ ಅವರು ನನ್ನನ್ನು ಬಿಟ್ಬಿಟ್ರು. ನಿನ್ನೆ ರಾತ್ರಿ ಅವರ ಸದ್ದುಗಳು, ಅವ್ರ ಪ್ಲ್ಯಾನುಗಳು ಕೇಳಿಸ್ತು. ನಾನು ಇಮ್ಮಿಡಿಯೇಟಾಗಿ 112ನ ಕರೆಸ್ಕೊಂಡೆ. 112 ಅವರು ಸಹ ನನ್ನ ಮನವಿಯಂತೆ ಬಂದರು. ಪರಿಶೀಲನೆ ಮಾಡಿದ್ವಿ, ಯಾರೂ ಸಿಗಲಿಲ್ಲ. ಮಾರ್ಚ್ 9ನೇ ತಾರೀಕು ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದಂತಹ AR ಚೌಡಪ್ಪ ಮತ್ತು AC ಶಿವ, ಇನ್ನೊಂದು ಮಗ AC ರಘುನಾಥ, ಅವರು ಸುಪಾರಿ ಕೊಟ್ಟು ನನ್ನನ್ನು ಸಾಯಿಸಬೇಕು ಅಂತೇಳಿ ಪ್ಲ್ಯಾನ್ ಮಾಡಿರ್ತಕ್ಕಂಥದ್ದು. ನಾನು SP ಸಾಹೇಬರಿಗೆ ಈಗಾಗಲೇ ಮನವಿ ಮಾಡಿದ್ದೆ, ಈ ಥರ ಮಾಡ್ತಾ ಇದ್ದಾರೆ, ಸುಪಾರಿ ಕೊಟ್ಟಿದ್ದಾರೆ, ದಯವಿಟ್ಟು ಏನಾದರೂ ರಕ್ಷಣೆ ಕೊಡಿ ಅಂತಂದರೆ ಅವರು ವ್ಯವಸ್ಥೆ ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಏನೋ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಅದು ಏನಿದೆಯೋ ನನಗೆ ಗೊತ್ತಿಲ್ಲ. ಆದರೆ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡೋದಕ್ಕೆ ಎಲ್ಲ ಪ್ರಯತ್ನಗಳು ನಡೀತಾ ಇದ್ದಾವೆ. ಹಾಗಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ನನ್ನನ್ನು ಫಾಲೋ ಡ್ರೈವಿಂಗ್ ಸ್ಕೂಲ್ ಡ್ರೈವಿಂಗ್ ಸ್ಕೂಲ್ ಕಾರುಗಳು ಫಾಲೋ ಮಾಡ್ತಾ ಇದ್ದಾವೆ. ನಾನು ನನ್ನ ಗಾಡಿಯನ್ನು ಚೆಕ್ ಮಾಡ್ತಾ ಇದ್ದರೆ ಎಷ್ಟೊತ್ತಿಗೆ ಬರ್ತಾ ಇದ್ದೀನಿ, ಎಷ್ಟೊತ್ತಿಗೆ ಹೋಗ್ತಾ ಇದ್ದೀನಿ, ನಾನು ಎಲ್ಲಿ ಊಟ ಮಾಡ್ತಾ ಇದ್ದೀನಿ, ಅದನ್ನೆಲ್ಲ ನೋಡಿಕೊಂಡು ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ನನ್ನನ್ನು ಮುಗಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ಈ AC ಶಿವ ಮದುವೆ ಮಾಡ್ಕೊಂಡಿರ್ತಕ್ಕಂಥ ಮೇನಕಾ ಅವರ ಅಣ್ಣ ಮತ್ತು AR ಚೌಡಪ್ಪನವರ ಅಣ್ಣ ಸುಬ್ರಾಯಪ್ಪನವರ ಸೊಸೆ ಕವಿತಾ ಅವರ ಅಣ್ಣ ನಾಗೇಶ್ ಅಂತ ಡ್ರೈವಿಂಗ್ ಸ್ಕೂಲ್ ಇಟ್ಕೊಂಡಿದ್ದಾರೆ KR-ಪುರಮಲ್ಲಿ. ಆ ಡ್ರೈವಿಂಗ್ ಸ್ಕೂಲ್ ಕಾರುಗಳನ್ನ ನಾನು ಗಮನಿಸಿದಾಗ ಅವ್ರ ಕಡೆಯಿಂದ ನಡೀತಾ ಇದೆ ಅನ್ನುವ ಎಲ್ಲ ಮಾಹಿತಿಗಳು ನನಗೆ ಸಿಗ್ತಾ ಇದೆ. ಅವ್ರ ಕಡೆಯಿಂದ ಸ್ಕೆಚ್ ನಡೀತಾ ಇದೆ ಅನ್ನೋದು ಯಾಕೆ ಅಂತಂದರೆ, ಅಂಕಾಲ್ಮುಡುಗ್ನಲ್ಲಿ ನಡೆದಿರ್ತಕ್ಕಂತಹ ಕೃಷಿ ಹೊಂಡದ ಇಬ್ಬರು ಡೆತ್ ಆಗಿದ್ದರು, ಅದು ನ್ಯಾಚುರಲ್ ಡೆತ್ ಅಲ್ಲ ಅನ್ನೋದು ನನಗೆ ಮೊದಲಿಂದನೂ ಹೇಳಿದ್ದೆ. ಫೆಬ್ರವರಿ 16ನೇ ತಾರೀಕು ಪ್ರೆಸ್ ನೋಟಲ್ಲೂ ಕೂಡ ಕೊಟ್ಟಿದ್ದೆ. ಇಬ್ಬರು ಕೃಷಿ ಹೊಂಡದಲ್ಲಿ ಸತ್ತಿರ್ತಕ್ಕಂಥವರು, ಇದು ಉದ್ದೇಶಪೂರ್ವಕವಾಗಿ ನಡೆದಿರ್ತಕ್ಕಂಥ ಘಟನೆ. ಆ ಘಟನೆಯಲ್ಲಿ ಪಾತ್ಪಾಲೆಂ ಕುಟುಂಬದ ಅನೇಕ ವ್ಯಕ್ತಿಗಳಿದ್ದಾರೆ. ಅವರ ಬಡವರ ಆಸ್ತಿ ಕಿತ್ಕೊಳ್ಳೋದಕ್ಕೆ ಆ ಪ್ಲ್ಯಾನ್ ನಡೆದಿದೆ, ಆ ಶಂಕೆ ಇದೆ. ಹಾಗಾಗಿ ಪರಿಶೀಲನೆ ಮಾಡಿ ಅಂತೇಳಿ ಫೆಬ್ರವರಿ 16ನೇ ತಾರೀಕು ಪ್ರೆಸ್ ಕ್ಲಬ್ನಲ್ಲಿ ನಾನು ಮಾತಾಡಿದ್ದೆ. ಅದನ್ನು ಮಾಹಿತಿಯನ್ನು ಕೂಡ ಬಟ್ಲಹಳ್ಳಿ ಸ್ಟೇಷನ್ ಕೊಟ್ಟಿದ್ದೆ. ಹಾಗಾಗಿ ಈ ಪಾತ್ಪಾಲೆಂ ಕುಟುಂಬದ ಸಂಬಂಧಿಕರು, ಅವ್ರ ರಿಲೇಟಿವ್ಸು, ಅವ್ರ ಕಸಿನ್ಸು ಸುಪಾರಿಗಳು ಕೊಟ್ಟು ಅವರೇ ಫೀಲ್ಡ್ಗಿಳಿದಿದ್ದಾರೆ ನನ್ನನ್ನು ಮುಗಿಸೋದಕ್ಕೆ. ನಾನು ಪೊಲೀಸವ್ರಿಗೆ ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಸಾಮಾಜಿಕ ಜವಾಬ್ದಾರಿಯನ್ನು ಕಾಪಾಡಿ, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿ, ಅವ್ರ ಮೇಲೆ ಸೂಕ್ತ ತನಿಖೆಗಳನ್ನ ನಡೆಸಿ. AR ಚೌಡಪ್ಪ, AC ಶಿವ, AC ರಘು, ಭರತ್, ಅವ್ರ ರಿಲೇಟಿವ್ ಆಗಿರ್ತಕ್ಕಂಥ ಭರತ್ ಮತ್ತು ಅವರ ದಾಯಾದಿಗಳು, ಭೈರಪ್ಪನಪಳ್ಳಿಯವರು, ಯಾರು ಮೇನಕಾ ಅವರನ್ನ, ಕವಿತಾ ಅವರನ್ನ, ನಾಗೇಶು, ಅವ್ರ ಫೋನುಗಳು ನಂಬರ್ಸ್ನ ಕಲೆಕ್ಟ್ ಮಾಡಿಕೊಂಡು ಪರಿಶೀಲನೆ ಮಾಡಿ. ಮತ್ತು ಇವರು ಮೈಕ್ರೋ ಫೈನಾನ್ಸ್ನ ನಡೆಸ್ತಾ ಇದ್ದಾರೆ. ಐದರ್ ಪುಣ್ಯ ಎಂಟರ್ಪ್ರೈಸಸ್ ಅಥವಾ ಶ್ರೀ ಸಾಯಿ ಸೊಲ್ಯೂಷನ್ಸ್ ಅಥವಾ ನಾಗೇಶು ಅಥವಾ ಮೇನಕಾ ಅವರ ಅಣ್ಣ ಯಾರೋ ಫೈನಾನ್ಸ್ ನಡೆಸ್ತಾ ಇದ್ದಾರೆ. ಅವರ ಟಾರ್ಗೆಟ್ಗಳೇ ಏನು ಅಂತಂದರೆ, ಒಂಟಿ ಮಗ ಯಾರಿರ್ತಾನೆ ಅವನ್ನ ಸಾಯಿಸಿ ಅವ್ರ ಜಮೀನುಗಳು ಕಿತ್ಕೊಳ್ತಕ್ಕಂಥದ್ದು, ಮೊದಲೇ ಲೋನುಗಳು ಕೊಟ್ಟು ಸೂಕ್ತ ದಾಖಲೆಗಳು ಇಸ್ಕೊಂಡು ಅವ್ರ ಜಮೀನುಗಳನ್ನ ಕಿತ್ಕೊಳ್ತಕ್ಕಂಥ ಪ್ರಯತ್ನ ನಡೆದಿದೆ. ಇವತ್ತು ನಿಮ್ಗೆ ಗೊತ್ತು ಮಾರ್ಕೆಟ್ನಲ್ಲಿ ಲ್ಯಾಂಡ್ ಪ್ರೈಸ್ ಏನಾಗಿದೆ ಅಂತ. ಈ ಲ್ಯಾಂಡನ್ನು ಇಸ್ಕೊಳ್ಳೋದಕ್ಕೆ ಇವರೇ ಬಡ ಜನರನ್ನು, ಒಂಟಿ ಮಕ್ಕಳಿರ್ತಕ್ಕಂಥವ್ರನ್ನ ಸಮಸ್ಯೆಗಳಲ್ಲಿ ಸಿಲುಕಿಸಿ ಅವ್ರಿಗೆ ದುಡ್ಡು ಕೊಟ್ಟು ಹೆಲ್ಪ್ ಮಾಡ್ದಂಗೆ ಅವರ ಜಮೀನುಗಳನ್ನ ಕಿತ್ಕೊಳ್ಳೋ ಪ್ರಯತ್ನಗಳು ನಡೀತಾ ಇದೆ. ಹಾಗಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಅವ್ರ ಫೋನುಗಳನ್ನ ಪರಿಶೀಲನೆ ಮಾಡಿ. ನನ್ನ ಮೇಲೆ ಯಾವ್ಯಾವ ಥರ ಸ್ಕೆಚ್ ಹಾಕಿದ್ದಾರೆ ಎಲ್ಲನೂ ನಿಮಗೆ ಎಲ್ಲ ಮಾಹಿತಿಗಳು ಸಿಗ್ಬಿಡ್ತದೆ. AR ಚೌಡಪ್ಪಂದು, AC ಶಿವಾದು, AC ರಘುದು, ಅವ್ರ ಭಾವಂದ್ರಾಗಿರ್ತಕ್ಕಂಥ ನಾಗೇಶ್ದು, ಮೇನಕಾ ಅವ್ರ ಅಣ್ಣದು, ಅವರ ರಿಲೇಟಿವ್ಸ್ದು ಭರತ್ದು ಎಲ್ಲ ಫೋನುಗಳು ಪರಿಶೀಲನೆ ಮಾಡಿದಾಗ ಅವ್ರು ಯಾರ ಜೊತೆ ಮಾತಾಡಿದ್ದಾರೆ, ಎಲ್ಲಿ ಸ್ಕೆಚ್ ಆಗ್ತಾವ್ರೆ, ಎಲ್ಲಿ ಆಕ್ಸಿಡೆಂಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದು ನಿಮಗೆ ಮಾಹಿತಿ ಸಿಗುತ್ತೆ. ಅದೇ ರೀತಿಯಾಗಿ ಅವ್ರ ಫೋನುಗಳು, ಈ ಮೈಕ್ರೋ ಫೈನಾನ್ಸ್ ಫೋನುಗಳು ಅನೇಕ ಫೋನುಗಳಿದ್ದಾವೆ, ಅದನ್ನು ಕೂಡ ಪರಿಶೀಲನೆ ಮಾಡಿ ನಿಮಗೆ ದಾಖಲೆ ಸಮೇತ ಸಿಗ್ಬಿಡುತ್ತೆ. ನಾನು ಮನವಿ ಮಾಡ್ತಾ ಇದ್ದೀನಿ, ಸಾಮಾಜಿಕ ನ್ಯಾಯಕ್ಕಾಗಿ RTI ಅಪ್ಲಿಕೇಶನ್ಸ್ ಏನು ಹಾಕಿದ್ದೀವಿ ಅದನ್ನು ನಾವು ಮುಂದುವರಿಸ್ತೀವಿ. ನಾನು ನ್ಯಾಯಬದ್ಧವಾಗಿದ್ದೀನಿ, ಧರ್ಮಬದ್ಧವಾಗಿದ್ದೀನಿ, ಕಾನೂನು ಚೌಕಟ್ಟಿನಲ್ಲಿದ್ದೀನಿ, ಮುಂದಕ್ಕೂ ಇರ್ತೀನಿ.
ಪತ್ರಿಕೆ ಹಾಗೂ ಮಾಧ್ಯಮ ಮಿತ್ರರು ಕೂಡ ನಾನು ಬೇಡ್ಕೊತಾ ಇದ್ದೀನಿ, ಈ ಕಾನೂನು ವ್ಯವಸ್ಥೆ ಕಾಪಾಡ್ತಕ್ಕಂತಹ ಪೊಲೀಸ್ ಇಲಾಖೆಗೆ ಮತ್ತು ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ಗೂ ಕೂಡ ನೀವು ಕೂಡ ತಿಳಿಸ್ಬೇಕು, ಇನ್ನು ಸಾಮಾಜಿಕ ನ್ಯಾಯ ಹೊರಗಡೆ ಬರಲಿ ಅನ್ನೋದು ನಮ್ಮ ಆಸೆ. ಜೈ ಹಿಂದ್. ಪಾತಪಾಳ್ಯಂ ಕುಟುಂಬದ AR ಚೌಡಪ್ಪ ಅವ್ರ ಮಕ್ಕಳು ಅಂಕಾಲಮುಡುಗು ಗ್ರಾಮದ ಸುತ್ತಮುತ್ತಲು ಅಂಕಾಲಮುಡುಗು ಜನತೆಗೆ ಅವರು ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಭಾಸ್ಕರ್ ಬೆಂಗಳೂರಲ್ಲಿ ಏನೋ ಮಾಡಿದ್ದಾನೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ನನಗೆ ಬೆಂಗಳೂರಲ್ಲಾಗಲಿ ಅಥವಾ ಬೇರೆ ಎಲ್ಲಾದರೂ ಆಗಲಿ ನಾನು ಸಂವಿಧಾನವನ್ನು ದಾಟಲ್ಲ. ಕಾನೂನು ಚೌಕಟ್ಟನ್ನು ಮೀರಲ್ಲ. ನಾನು ಎಲ್ಲೋದ್ರು ಎಲ್ಲಿದ್ರು ಹೇಗಿದ್ರು ನ್ಯಾಯಬದ್ಧವಾಗಿರ್ತೀನಿ, ಧರ್ಮಬದ್ಧವಾಗಿರ್ತೀನಿ, ಕಾನೂನು ಚೌಕಟ್ಟಿನಲ್ಲಿರ್ತೀನಿ. ಅವರು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ. ಅದಕ್ಕೆ ಮುಖ್ಯ ಉದ್ದೇಶ ನನ್ನನ್ನು ಬೆಂಗಳೂರಲ್ಲಿ ಮುಗಿಸ್ಬೇಕು. ಅವರು ಸುಪಾರಿ ಕೊಟ್ಟಿರ್ತಕ್ಕಂಥವ್ರು ಮುಗಿಸಿದ್ರೆ, ಮತ್ತು ಇವರ ರಿಲೇಟಿವ್ಸ್ ಆಗಿರ್ತಕ್ಕಂಥವ್ರು ಯಾರಾದರೂ ಮುಗಿಸಿದ್ರೆ ಒಂದು ಸುಳ್ಳು ಸುದ್ದಿ ಹಬ್ಬಿಸಕ್ಕಂಥದ್ದು, ಬೆಂಗಳೂರಲ್ಲಿ ಏನೋ ಮಾಡಿದ್ದ ಅದಕ್ಕೆ ಯಾರೋ ಏನೋ ಮಾಡಿಬಿಟ್ರು ಅಂತ ಈ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಪೊಲೀಸ್ ಇಲಾಖೆಯವರು, ಆಡಳಿತ ಇಲಾಖೆಯವರು ಸೂಕ್ಷ್ಮವಾಗಿ ಗಮನಿಸಿ, ಅವರ ಫೋನ್ ನಂಬರ್ ಕಲೆಕ್ಟ್ ಮಾಡಿ, ಅವರೆಷ್ಟು ಫೋನ್ ನಂಬರ್ಸ್ ಯೂಸ್ ಮಾಡ್ತಾ ಇದ್ದಾರೆ, ಅವರು ಮೈಕ್ರೋ ಫೈನಾನ್ಸ್ ನಡೆಸ್ತಾ ಇರ್ತಕ್ಕಂಥ ಆ ಸಿಮ್ ಕಾರ್ಡುಗಳು ಎಲ್ಲಾನು ತರಿಸಿ ಪರಿಶೀಲನೆ ಮಾಡಿ, ಒಂದು AR ಚೌಡಪ್ಪ ಎಷ್ಟು ಸಿಮ್ ಕಾರ್ಡ್ ಯೂಸ್ ಮಾಡ್ತಾರೆ ಅಷ್ಟು ಸಿಮ್ ಕಾರ್ಡ್ ನಂಬರ್ಸ್ನ ಚೆಕ್ ಮಾಡಿ, ಟ್ಯಾಪ್ ಮಾಡಿ ಚೆಕ್ ಮಾಡಿ, ಏನೇನು ಮಾತಾಡಿದ್ರೆ, ಯಾರ್ಯಾರು ಸುಪಾರಿ ಕೊಟ್ಟರು, ಎಲ್ಲಿ ಮಾಟ ಮಂತ್ರ ಮಾಡಿಸಿದ್ರು, ಎಷ್ಟು ದುಡ್ಡು ಕೊಟ್ಟರು ಅನ್ನೋದನ್ನ ಪರಿಶೀಲನೆ ಮಾಡಿ. ಅದೇ ರೀತಿಯಾಗಿ AC ಶಿವಾದು, AC ರಘುದು, ಭರತ್ ಅವ್ರ ಸಂಬಂಧಿ ಭರತ್, ಅವ್ರ ಅಣ್ಣ ಮಗ ಏನ್ ಭರತ್ ಫೋನ್ ಚೆಕ್ ಮಾಡಿ. ಮೇನಕಾ ಅವ್ರ ಅಣ್ಣ ಭೈರಪ್ಪನಪಲ್ಲಿ, ಆತನ ಹೆಸರು ಗೊತ್ತಿಲ್ಲ, ಅವ್ರ ಫೋನ್ ನಂಬರ್ಗಳು ಪರಿಶೀಲನೆ ಮಾಡಿ. ಅದೇ ರೀತಿಯಾಗಿ ಕವಿತಾ ಅವರ ಅಣ್ಣ ನಾಗೇಶ್ದು, ಡ್ರೈವಿಂಗ್ ಸ್ಕೂಲ್ ನಾಗೇಶ್ದು, ಅವ್ರ ನಂಬರ್ಗಳೆಲ್ಲ ಪರಿಶೀಲನೆ ಮಾಡಿ ನಿಮಗೆ ಮಾಹಿತಿಗಳು ಸಿಗ್ತದೆ. ಏನು ನನ್ನನ್ನು ಸಾಯಿಸೋದಕ್ಕೆ ಎಷ್ಟೆಷ್ಟು ಸುಪಾರಿ ಕೊಟ್ಟರು, ಎಲ್ಲಿ ಆಕ್ಸಿಡೆಂಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಎಲ್ಲಿ ಮಾಟ ಮಂತ್ರ ಮಾಡ್ತಾ ಇದ್ದಾರೆ, ಎಲ್ಲನೂ ಮಾಹಿತಿ ಸಿಗ್ಬಿಡುತ್ತೆ. ಪೊಲೀಸ್ ಇಲಾಖೆಯವರು, ಆಡಳಿತ ಇಲಾಖೆಯವರು ಇಷ್ಟೊಂದು ಹಿಂಟು ಕೊಟ್ಟಿದ್ದೀನಿ ನಾನು. ದಯವಿಟ್ಟು ಇದನ್ನು ಉಪಯೋಗಿಸ್ಕೊಳ್ಳಿ, ಸಾಮಾಜಿಕ ನ್ಯಾಯವನ್ನು ಕಾಪಾಡಿ. ನಾವು ಬದುಕ್ತಾ ಇರತಕ್ಕಂಥದ್ದು ಜನಸಾಮಾನ್ಯರಿಗೋಸ್ಕರ, ಜನಸಾಮಾನ್ಯರ ಹಕ್ಕುಗಳಿಗೋಸ್ಕರ, ಮುಂದಿನ ಪೀಳಿಗೆಯ ಅಭಿವೃದ್ಧಿಗೋಸ್ಕರ. ಹಾಗಾಗಿ ದಯವಿಟ್ಟು ನಮ್ಮನ್ನು ಕಾಪಾಡಿಕೊಳ್ಳಿ ಅಂತೇಳಿ ಪೊಲೀಸ್ ಅವರಿಗೆ ಮನವಿ ಮಾಡ್ತಾ ಇದ್ದೀನಿ. ಪತ್ರಿಕೆ ಹಾಗೂ ಮಾಧ್ಯಮ ಮಿತ್ರರು, ನೀವು ನನಗೆ ಅನೇಕ ಬಾರಿ ಸಹಾಯ ಮಾಡಿದಿರಿ. ಈಗ ಕೂಡ ನೀವು ನನ್ನ ಬೆನ್ನಿಂದೆ ನಿಂತ್ಕೋಬೇಕು. ನಾನು ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ, ನಾನು ಧರ್ಮಬದ್ಧವಾಗಿದ್ದೀನಿ, ನ್ಯಾಯಬದ್ಧವಾಗಿದ್ದೀನಿ, ಕಾನೂನು ಚೌಕಟ್ಟಿನಲ್ಲಿದ್ದೀನಿ. ಈ ಪ್ರಪಂಚದಲ್ಲಿ ನನಗೆ ಯಾರು ಶತ್ರುಗಳಿಲ್ಲ. ಇವರಾಗಿ ಇವ್ರು ಮಾಡಿಕೊಂಡ್ರು. ಅಕ್ಟೋಬರ್ 22ನೇ ತಾರೀಕು ಸಮಾಜ ಸೇವಕರಾಗಿರ್ತಕ್ಕಂಥ ಬಾಂಬುಲ್ ಶಿವಾರೆಡ್ಡಿ ಅವರ ಮನೆ ಹತ್ರ ಏನು ಅಪಪ್ರಚಾರ ಮಾಡಿದ್ರು. ಪೊಲೀಸ್ ಇನ್ಸ್ಪೆಕ್ಟರ್ನ ಕರ್ಕೊಂಡೋಗಿ ಮತ್ತೆ PDOನ ಕರ್ಕೊಂಡೋಗಿ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ರು. ಹಾಗಾಗಿ ನಾನು 54 ದೂರುಗಳನ್ನ ಕೊಡಬೇಕಾಯಿತು. 54 ಪಾಯಿಂಟ್ ದೂರು ಮಾಡಿ ಒಂದು ಕೇಸ್ ಮಾಡಬೇಕಾಯಿತು. ಅದಕ್ಕೆ LCPR 14/2024 ಅಂತ ಎಂಡೋಸ್ಮೆಂಟ್ ಇಸ್ಕೋಬೇಕಾಯಿತು. ನಾನು 69 ಪಾಯಿಂಟ್ ಮಾಡಿದ್ದೆ. 69ರಲ್ಲಿ ಕೆಲವೊಂದು ಡಿಲೀಟ್ ಮಾಡಿದೆ, ಯಾಕಂದ್ರೆ ಅದರಲ್ಲಿ ಅವ್ರ ಪರ್ಸನಲ್ ವಿಷಯಗಳಿದ್ದಾವೆ. ಅದು ಎಲ್ಲ ಏನು ಬಹಿರಂಗಪಡಿಸಿದ್ರೆ ಅವರು ಸೂಸೈಡ್ ಮಾಡ್ಕೊಂಡು ಸಾಯ್ತಾರೆ ಅಂತೇಳಿ ನಾನು ಅದನ್ನ ಡಿಲೀಟ್ ಮಾಡಿದ್ದೀನಿ. ಇವರು ಈ ರೀತಿಯ ಚಟುವಟಿಕೆಗಳನ್ನ ಮುಂದುವರಿಸಿದ್ರೆ ಅವೆಲ್ಲನೂ ಮತ್ತೆ ತೆಗಿಬೇಕಾಗುತ್ತೆ, ಇನ್ನೊಂದು ಪಿಟಿಷನ್ ರೈಸ್ ಮಾಡಬೇಕಾಗುತ್ತೆ. ನಾನು ಪೊಲೀಸ್ ಅವ್ರಿಗೆ ಮತ್ತು ಏನು ಆಡಳಿತ ಇಲಾಖೆಗೆ ಸೂಚಿಸ್ತಾ ಇದ್ದೀನಿ, ತಾವು ನ್ಯಾಯವನ್ನ ಗಮನಿಸಿ ಸತ್ಯಾಂಶಗಳನ್ನ ಹೊರಗಿಡ್ತೀರಾ ಅನ್ನೋದನ್ನ ನಾನು ಕಾಯ್ತಾ ಇದ್ದೀನಿ. ನೀವು ಸತ್ಯಾಂಶಗಳನ್ನ ಹೊರಗಡೆ ಇಡ್ತೀರಾ, ಅವ್ರಿಗೆ ಸೂಕ್ತ ಶಿಕ್ಷೆಯನ್ನು ಕೊಡ್ತೀರಾ, ಅವ್ರ ಫೋನುಗಳನ್ನ, ಅವ್ರ ಸಿಮ್ ಕಾರ್ಡುಗಳನ್ನ ಪರಿಶೀಲನೆ ಮಾಡ್ತೀರಾ, ಸತ್ಯಾಂಶಗಳನ್ನ ಹೊರಗಡೆ ತರ್ತೀರಾ, ಏನು ಸಾಮಾಜಿಕ ನ್ಯಾಯವನ್ನು ಕಾಪಾಡ್ತೀರಾ ಅಂತೇಳಿ ನಾನು ನಂಬ್ತಾ ಇದ್ದೀನಿ. ಎಲ್ಲ ಸಮಸ್ತ ಜನತೆಗೆ, ಮಾಧ್ಯಮ ಪತ್ರಿಕೆಯವರಿಗೆ, ಪೊಲೀಸ್ ಇಲಾಖೆಯವರಿಗೆ, ಆಡಳಿತ ಇಲಾಖೆಯವರಿಗೆ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಭಾಸ್ಕರ್ ಅಂಕಾಲಮುಡುಗು ಶಿವಾರೆಡ್ಡಿ.